ರೀಸೆಂಟ್ ಆಗಿ ಬೆಳಗಾವಿದಾಗಿರೋ ಒಂದು ಹಾಸ್ಪಿಟಲ್ ಹೋದಾಗ ಅಲ್ಲಿ ಟಿವಿ ಒಳಗ ಒಂದು ಯೂಟ್ಯೂಬ್ ವಿಡಿಯೋ ರನ್ ಆಗ್ಲಾಗತ್ತಿತ್ತು. ಅಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಇದ್ರು, ನಾನಾ ಪಾಟೇಕರ್ ಸರ್ ಇದ್ರು, ಹಂಗೆ ಬಹಳಷ್ಟು ಜನ ಕೂಡ ಸ್ಟೇಜ್ ಮೇಲೆ ಇದ್ರು. ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದ ಒಬ್ಬರು ವ್ಯಕ್ತಿ ವೈಟ್ ಮಹಾರಾಷ್ಟ್ರ ಸ್ಟೈಲ್ ಟೋಪಿ ಹಾಕೊಂಡಿದ್ರು, ಶರ್ಟ್ ದೋತ್ರ ಹಾಕೊಂಡಿದ್ರು. ಹಂಗೆ ಅವ್ರ ಕಾಲಾಗ ಚಪ್ಪಲ್ ಇರ್ಲಿಲ್ಲ. ನಾ ಫ್ರಾಂಕ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾರು ಅಲ್ಲಿ ಕೆಲಸ ಮಾಡೋರು ಇರ್ಬೋದು, ಸ್ಟೇಜ್ ಮೇಲೆ ಹರ ಅಂತ ತಿಳ್ಕೊಂಡಿದ್ದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರದ್ದು ಸ್ಪೀಚ್ ಸ್ಟಾರ್ಟ್ ಆಯ್ತು. ಇವ್ರ ಸ್ಪೀಚ್ ಯಾವ ರಾಜಕಾರಣಿಗಿಂತಲೂ ಕಡಿಮೆ ಇರ್ಲಿಲ್ಲ, ಅಷ್ಟು ಭಾರಿ ಇತ್ತು. ಆಮೇಲೆ ಅಲ್ಲೇ ಹಾಸ್ಪಿಟಲ್ದಾಗ ಇದ್ದವ್ರಿಗೆ ಒಬ್ರಿಗೆ ಕೇಳದ್ನ ಇವ್ರ ಹೆಸರು ಏನ್ರಿ ಅಂತ ಹೇಳಿ. ಅವ್ರು ಹೇಳಿದ್ದು ಸಾಂಬಾಜಿ ವಿನಾಯಕ್ ಭೀಡೆ ಅಂತ ಹೇಳಿ. ಆಮೇಲೆ ಇವ್ರ ಹೆಸರ ಗೂಗಲ್ ಒಳಗ್ ಸರ್ಚ್ ಮಾಡಿ ನೋಡಿದಾಗ ನನಗ್ ದಂಗೆ ಆಯ್ತ್ರಿ ಇವ್ರ ಹಿಸ್ಟ್ರಿ ನೋಡಿ. ಇವರು ಯಾವುದೇ ಆರ್ಡಿನರಿ ಪರ್ಸನ್ ಅಲ್ಲ. ಅಟಾಮಿಕ್ ಫಿಸಿಕ್ಸ್ ಒಳಗ ಗೋಲ್ಡ್ ಮೆಡಲಿಸ್ಟ್. ಪುಣೆದಾಗಿರೋ ಪ್ರೆಸ್ಟೀಜಿಯಸ್ ಕಾಲೇಜ್ ಆದ ಫರ್ಗಸನ್ ಒಳಗ ಬಹಳಷ್ಟು ವರ್ಷಗಳ ಕಾಲ ಅವರು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಯಾರ. ಅವರಿಗೆ ಎಜುಕೇಶನಲ್ ಫೀಲ್ಡ್ ಒಳಗ 100ಕ್ಕಿಂತ ಹೆಚ್ಚು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಗಳು ಕೂಡ ಸಿಕ್ಕವಂತ್ರಿ. ಅಷ್ಟೇ ಅಲ್ಲ, ಅವರು 67 ಡಾಕ್ಟರಲ್ ಮತ್ತು ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಕೂಡ ಮಾಡ್ಯಾರ. ಹಂಗೆ ಅವರು ನಾಸಾ ಮತ್ತು ಪೆಂಟಗಾನ್ ಒಳಗ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ ಕೂಡ ವರ್ಕ್ ಮಾಡ್ಯಾರ್ರಿ. ಇಷ್ಟೆಲ್ಲಾ ಕೇಳಿ ಒಂದ್ ಕ್ಷಣನ ಸ್ತಬ್ಧವಾಗಿಬಿಟ್ಟ. ಇನ್ನೊಂದವ್ರು ಎಷ್ಟೇ ದೂರ ಹೋದ್ರೂ ಕೂಡ ಯಾವುದೇ ತರದ ಚಪ್ಪಲ್ ಕೂಡ ಹಾಕೊಳ್ಳಲ್ಲ. ಚಪ್ಪಲ್ ಹಾಕೊಂಡು ಭೂಮಿ ತಾಯಿಗೆ ಮುಟ್ಟಬಾರ್ದಂತೇಳಿ ಅವ್ರದೊಂದು ಪದ್ಧತಿ. ಅವರು ಅತಿ ದೊಡ್ಡ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿ. ಇವ್ರ ಮಾತು ಇಡೀ ಮಹಾರಾಷ್ಟ್ರದ ರಾಜಕಾರಣಿಗಳು ಕೇಳ್ತಾರ. ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಕೂಡ ಇವ್ರ ಮಾತಿಗೆ ತಲೆ ಬಾಗ್ತಾರ. ಸಾಂಬಾಜಿ ಭೀಡೆ ಅವರು ಹುಟ್ಟಿದ್ದು 10 ಜೂನ್ 1933 ನಮ್ಮ ಕರ್ನಾಟಕದ ಗಡಿ ಭಾಗವಾದ ಸಾಂಗ್ಲಿ ಒಳಗ ಸಾವಿತ್ರಾಬಾಯಿ ಫುಲೆ ಯೂನಿವರ್ಸಿಟಿ ಒಳಗೆ ಇವ್ರದ್ದು ಎಜುಕೇಶನ್ ಮುಗಿತದ. ಸ್ವಲ್ಪ ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ವರ್ಕ್ ಮಾಡಿ ಆಮೇಲೆ ಅವರು RSS ಜಾಯ್ನ್ ಆಗ್ತಾರ. ಆಮೇಲೆ ಅವರು RSS ಬಿಟ್ಟು ಅವ್ರದೇ ಒಂದು ಓನ್ ಆರ್ಗನೈಸೇಷನ್ ತೆಗಿತಾರ, ಶಿವ್ ಪ್ರತಿಷ್ಠಾನ್ ಹಿಂದೂಸ್ತಾನ್ ಅಂತೇಳಿ. 1980 ಅವ್ರ ಆರ್ಗನೈಸೇಷನ್ ಇಂದ ಶಿವಾಜಿ ಮಹಾರಾಜರು ಮತ್ತ ಸಾಂಬಾಜಿ ಮಹಾರಾಜರ ಅವ್ರ ಟೀಚಿಂಗ್ಸ್ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡುವಂತ ಕೆಲಸ ಇವ್ರದು. ಅಷ್ಟೇ ಅಲ್ಲ, ಇವರು ದೊಡ್ಡ ಆಕ್ಟಿವಿಸ್ಟ್ ಕೂಡ. ಇಡೀ ಮಹಾರಾಷ್ಟ್ರ ಪಾಲಿಟಿಷಿಯನ್ಸೇ ಇವ್ರ ಮಾತು ಕೇಳ್ತಾರ. ಅಷ್ಟು ಪ್ರಭಾವಿತ ವ್ಯಕ್ತಿ ಇವರು. ಕೊಲ್ಲಾಪುರ, ಬೆಳಗಾವಿ, ಬೇರೆ ಎಲ್ಲ ಭಾಗ ಒಳಗ ಇವ್ರದ್ದು ಪ್ರಭಾವ ಬಹಳ ಅದ. ಅವ್ರದೊಂದು ಸಿಂಪಲ್ ವ್ಯಕ್ತಿತ್ವ ನೋಡಿ ನನಗೆ ಇದು ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಅವ್ರ ಆರ್ಗನೈಸೇಷನ್ ಇಂದ ಬಹಳಷ್ಟು ಸಮಾಜಮುಖಿ ಕಾರ್ಯಗಳು ಕೂಡ ಅವ್ರು ಮಾಡ್ಯಾರ. ಹಂಗೆ ಅವ್ರ ಏನಪ್ಪಾ ಅಂತಂದ್ರೆ ಧರ್ಮದ ಉಳಿವಿಕೆ. ಹಂಗೆ ಅವ್ರ ಸುತ್ತಮುತ್ತ ಬಹಳಷ್ಟು ಕಾಂಟ್ರವರ್ಸಿಗಳು ಕೂಡ ಅವ. ಸೊ ಇದು ಆಗಿತ್ತು ಸಾಂಬಾಜಿ ವಿನಾಯಕ ಭೀಡೆ ಅವರ ಒಂದು ಕಿರು ಪರಿಚಯ. अग्नि पर्वत अग्नि वन अग्नि काल अग्नि पाताल अग्नि रक्षक अग्नि